ಹಾಯ್ ಫ್ರೆಂಡ್ಸ್, ಸಜ್ಜಿ ರೊಟ್ಟಿ ಮಾಡೋಣ ಬನ್ನಿ. ಮಸ್ತಾಗಿ ಸಜ್ಜಿ ರೊಟ್ಟಿ ಮಾಡ್ತಾಳೆ. ಹೆಂಗದು ಲಟ್ಟಿಸಿ ಬಡದ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅನ್ನೋರು ಕೂಡ ಲಟ್ಟಿಸ್ಕೊಂಡು ರೊಟ್ಟಿ ಮಾಡ್ಬೋದು. ಇದಕ್ಕೆ ಸ್ವಲ್ಪ ಜಿಗಿ ಅಂತ ಹೇಳ್ತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕ ಬಿಜಾಪುರ ಸೈಡ್. ಅದಕ್ಕೆ ನೀರೊಂದು ಸ್ವಲ್ಪ ಹೋದಾಡುವಂಗೆ ಕಾಶ್ಬಿಟ್ಟು ಇದ್ರೊಳಗೆ ಹಾಕಿದಾಳೆ ಹಿಟ್ಟೊಳಗೆ. ಇವಾಗ ಸ್ವಲ್ಪ ರುಚಿ ಬರಲಿ ಅಂತ ಸಜ್ಜಿ ರೊಟ್ಟಿ ಐತಲ್ಲ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇವಾಗ ಕಲಿಸ್ತಾ ಇದ್ದಾಳೆ ನೋಡಿ. ಅಂದರೆ ನಾದ್ತಾ ಇದ್ದಾಳೆ. ನಮ್ಮ ಕಡೆ ನಾದೋದು ಅಂತ ಹೇಳ್ತಾರೆ ಇದಕ್ಕೆ. ಒಂದು ಕಲ್ ಮ್ಯಾಗೆ ಹಿಟ್ಟು ಹಾಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೋತಾ ಇದ್ದಾಳೆ. ರೊಟ್ಟಿ ಮಾತ್ರ ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಆ ಥರ. ಅದು ಕಿಚ್ಚಿಗೆ ಹಚ್ಚಿ ರೊಟ್ಟಿ ಮಾಡ್ತಾ ಇದ್ದಾಳೆ. ಯಾರು ರೊಟ್ಟಿ ತಿನ್ನಲ್ಲ ಅನ್ಕೋತೀರ ನೋಡಿ, ಅವರು ಕೂಡ ರೊಟ್ಟಿನ ತಿಂತೀರ ಈ ಥರ ರೊಟ್ಟಿ ಇದ್ದರೆ. ಈಗ ಚೆನ್ನಾಗಿ ಗಟ್ಟಿಯಾಗಿ ನಾದ್ಕೋತಾ ಇದ್ದಾಳೆ ನೋಡಿ. ಚೆನ್ನಾಗಿ ನಾದ್ಕೊಂಡು ರೊಟ್ಟಿನ ಮಾಡ್ತಾಳೆ. ಹೇಗೆ ಮಾಡ್ತಾಳೆ ಅಂತ ನೋಡ್ತೀನಿ. ಈಗ ಹಿಟ್ಟು ಕಲಸೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಈ ಥರ ಚೆನ್ನಾಗಿ ಎರಡು ಕೈಗಳಿಂದ ಗಟ್ಟಿಯಾಗಿ ಹಿಟ್ಟನ್ನು ನಾದ್ಕೋತಾ ಇದ್ದಾಳೆ. ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ರೊಟ್ಟಿ ಒಂದು 10 ನಿಮಿಷದಲ್ಲಿ ಒಂದು 40ರಿಂದ 50 ರೊಟ್ಟಿ ಮಾಡ್ಬೋದು ನೋಡಿ. ಹಿಟ್ಟು ನಾದ್ಕೊಂಡು ಇಟ್ಕೊಂಡಾದಮೇಲೆ 10 ನಿಮಿಷದಲ್ಲಿ ಒಂದು 50ರಿಂದ 40-50 ರೊಟ್ಟಿ ಕಂಪಲ್ಸರಿಯಾಗಿ ಮಾಡ್ತಾಳೆ. ಅಷ್ಟು ಫಾಸ್ಟಾಗೆ ಮಾಡ್ತಾಳೆ. ತುಂಬ ಚೆನ್ನಾಗಿ ಕೂಡ ರೊಟ್ಟಿ ಇರುತ್ತೆ. ಅದು ರೊಟ್ಟಿ ಹೇಗಿರುತ್ತೆ ಅಂತ ಇವಾಗ ಇದು ಹಿಟ್ಟು ಕಲಿಸ್ತಾ ಇರೋದು. ಹಾಗೆ ನಿಮಗೊಂದು ಸ್ಯಾಂಪಲ್ ರೊಟ್ಟಿ ಕೂಡ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ ಇಲ್ಲಿ ನೋಡಿ ಹೇಗಿದೆ ರೊಟ್ಟಿ, ಎಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ತುಂಬ ಚೆನ್ನಾಗಿದ್ದಾವೆ ಇವಿಷ್ಟೆಲ್ಲ ನೋಡಿ. ಇಷ್ಟೊಂದು ರೊಟ್ಟಿ ಮಾಡಿದಾಳೆ ಇವಾಗ ಆಲ್ರೆಡಿ. ಇವಾಗ ಮತ್ತೆ ಹಿಟ್ಟು ಕಲಿಸ್ಕೊಂಡು ಮತ್ತೆ ರೊಟ್ಟಿ ಮಾಡ್ತಾ ಇದ್ದಾಳೆ. ಇದಕ್ಕೆ ನೋಡಿ ಎಳ್ಳು ಕೂಡ ಹಚ್ಚಿದ್ದಾಳೆ. ಎಳ್ಳು ಹಚ್ಚಿ ರೊಟ್ಟಿ ಮಾಡಿದ್ದಾಳೆ. ತುಂಬ ಚೆನ್ನಾಗಿರ್ತವೆ. ಕಿಚ್ಚಿಗೆ ಹಚ್ಚಿದ ರೊಟ್ಟಿವು ನೋಡಿ ಎಷ್ಟು ಏನಂತಾರಲ್ಲ ಮುಖ ಕಾಣುತ್ತೆ ಅಂತ ಹೇಳ್ತಾರೆ ನೋಡಿ, ಹಾಗೆ ಅಷ್ಟು ತಿಳುವಾಗಿ ರೊಟ್ಟಿ ಲಟ್ಟಿಸಿ ರೊಟ್ಟಿನ ಮಾಡ್ತಾಳೆ. ಈ ಥರ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಗಟ್ಟಿಯಾಗಿ ಹಿಟ್ಟು ಕಲಿಸ್ಕೋಬೇಕು ನೋಡಿ. ರೊಟ್ಟಿ ನಂಗೆ ಬಡಿಯೋಕ್ಕೆ ಬರಲ್ಲ, ನಂಗೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಅನ್ನೋರು ಕೂಡ ಮಾಡ್ಬೋದು. ತುಂಬ ಚೆನ್ನಾಗಿ ರೊಟ್ಟಿ ಬರ್ತವೆ. ಅಷ್ಟೊಂದೇನು ಎಫರ್ಟ್ ಹಾಕೋದು ಅವಶ್ಯಕತೆ ಇಲ್ಲ. ಈ ಥರ ಹಿಟ್ಟು ನಾದ್ಕೊಂಡು ಇಟ್ಕೊಂಡ್ಬಿಟ್ರೆ ರೊಟ್ಟಿನ ಸೂಪರಾಗಿ ರೊಟ್ಟಿ ಮಾಡ್ಕೋಬೋದು. ಇದೆಲ್ಲ ಹಿಟ್ಟು ಈ ಥರ ಹಿಟ್ಟನ್ನು ನಾದ್ಕೊಂಡು ಇಟ್ಕೊಂಡಿದ್ದಾಳೆ ನೋಡಿ. ಇವಾಗ ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದಾಳೆ. ಈಗ ರೊಟ್ಟಿನ ಬಡಿತಾಳೆ. ಮಸ್ತಾಗಿ ರೊಟ್ಟಿ ಲಟ್ಟಿಸ್ತಾಳೆ, ಬಡಿಯೋದಿಲ್ಲ ಇವಾಗ. ಯಾಕಂದರೆ ಲಟ್ಟಿಸೇ ಅಷ್ಟು ತೆಳ್ಳಗೆ ಮಸ್ತ್ ಮಾಡ್ತಾಳೆ ರೊಟ್ಟಿನ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ಒಂದು ಸ್ವಲ್ಪ ಹಿಟ್ಟು ಹಚ್ಚೋಕೆ ಹಿಟ್ಟು ಚಾನಿಸ್ಕೊಂಡು ಇಟ್ಕೋತಾ ಇದ್ದಾಳೆ. ಸೈಡಿಗೆ ಸ್ವಲ್ಪ ಹಿಟ್ಟು ಚಾನಿಸ್ಕೊಂಡು ಇಟ್ಕೋತಾ ಇದ್ದಾಳೆ. ಮತ್ತೊಂದು ಇಲ್ಲಿ ನೋಡಿ ಇಷ್ಟು ಹಿಟ್ಟು ಏಟಿದೆ ನೋಡಿ. ಅದು ಹಿಟ್ಟು ಅದರಿಂದ ಎಷ್ಟು ದೊಡ್ಡದಾಗಿ ರೊಟ್ಟಿ ಆಗುತ್ತೆ ನೋಡಿ. ಇವಾಗ ರೊಟ್ಟಿ ಮಾಡ್ತಾ ಇದ್ದಾಳೆ ನೋಡಿ. ಒಂದು ಸ್ವಲ್ಪ ಎಳ್ಳು ಹಚ್ಕೋತಾ ಇದ್ದಾಳೆ. ಅದಕ್ಕೆ ಆ ಕಡೆ ಈ ಕಡೆ ಸ್ವಲ್ಪ ಎಳ್ಳು ಹಚ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಎಳ್ಳು ಹಚ್ಕೋತಾ ಇದ್ದಾಳೆ ಅದಕ್ಕೆ ರೊಟ್ಟಿಗೆ. ಎಳ್ಳು ಹಚ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹಿಟ್ಟು ಸರಿಸ್ಕೊಂಡ್ಲು. ಇವಾಗ ಒಂದು ಸ್ವಲ್ಪ ಬಡಿತಾಳೆ ನೋಡಿ. ಇವಾಗ ರೊಟ್ಟಿ ಬಡಿತಾ ಇದ್ದಾಳೆ ನೋಡಿ. ಈ ಥರ ಸ್ವಲ್ಪ ಬಡ್ಕೊಂಡ್ಬಿಟ್ಟು ಆಮೇಲೆ ಲಟ್ಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಇವಾಗ ಲಟ್ಟಿಸ್ತಾರೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಲಟ್ಟಿಸ್ತಾ ಇರೋದು. ರೊಟ್ಟಿ ಮಾತ್ರ ಸೂಪರಾಗಿ ಬರುತ್ತೆ. ಅದು ಒಲೆ ಮೇಲೆ ಮಾಡಿದರೆ ಅಂತೂ ತುಂಬ ಟೇಸ್ಟ್ ಕೂಡ ಇರ್ತವೆ ರೊಟ್ಟಿ ತಿನ್ನೋಕ್ಕೆ. ಈ ಕಡೆ ನೋಡಿ ಒಲೆ ಮೇಲೆ ಬೇಯಿಸ್ತಾ ಇದ್ದಾಳೆ. ಹಾಗೆ ಕಿಚ್ಚಿಗೆ ಹಚ್ತಾ ಇರೋದು ನೋಡಿ. ಇವಾಗ ಅಲ್ಲಿ ರೊಟ್ಟಿ ಕಿಚ್ಚಿಗೆ ಹಚ್ತಾ ಇರೋದು, ಇಲ್ಲಿ ರೊಟ್ಟಿ ರೆಡಿ ಆಯ್ತು ಇವಾಗ ಆಲ್ರೆಡಿ. ಹಾಕ್ಬಿಟ್ಟಿದ್ದಾಳೆ ನೋಡಿ. ಇವಾಗ ಅದಕ್ಕೆ ಸ್ವಲ್ಪ ಹಿಟ್ಟಿಗೆ ನೀರು ಹಚ್ತಾಳೆ. ಹಿಟ್ಟಿಗೆ ನೀರು ಹಚ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊತಾಳೆ. ಇದನ್ನು ಹಿಟ್ಟಿಗೆ ನೀರು ಹಚ್ತಾ ಇರೋದು ನೋಡಿ. ರೊಟ್ಟಿ ಮಾತ್ರ ಸೂಪರಾಗಿ ಬರ್ತೈತಿ. ನಮ್ಮ ಬಿಜಾಪುರದ ಕಡೆ ಅಂತೂ ರೊಟ್ಟಿ ಅಂದರೆ ಎಲ್ಲರಿಗೂ ರೊಟ್ಟಿ ಬೇಕೇ ಬೇಕು ಕಂಪಲ್ಸರಿಯಾಗಿ. ನೋಡ್ರಿ 10 ಅಥವಾ 15 ನಿಮಿಷ ಆಯಿತು. ಅಷ್ಟರೊಳಗೆ ಇಷ್ಟೊಂದು ರೊಟ್ಟಿ ಮಾಡಿಬಿಟ್ಟಿದ್ದಾಳೆ ಇವಾಗ ಆಲ್ರೆಡಿ.
ಇದನ್ನು ನೋಡಿ ಇಲ್ಲಿ ಒಂದೊಂದೇ ಸೇರಿಸಿ ಇಟ್ಕೋತಾ ಇದ್ದಾರೆ. ರೊಟ್ಟಿ ನೋಡಿ ಬುಟ್ಟಿ ಒಳಗೆ ತೆಗೆದಿಡಕತ್ತಾರ. ಈ ಥರ ರೊಟ್ಟಿ ಎಷ್ಟೊಂದು ರೊಟ್ಟಿ ಮಾಡಿಬಿಟ್ರೆ ನೋಡಿ, ರೊಟ್ಟಿನ ಸೇರಿಸ್ಕೋತಾ ಇದ್ದಾರೆ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಆಗಿದೆ. ಈ ಥರ ವಾಪಸ್